ಚೀಲಗಳಿರ್ಬೇಕಣ್ಣ ಅಷ್ಟೇನೆ. ಎಲ್ಲ ಐತೆ ನೋಡ್ರಿ. ಹಾಂ ಇಲ್ಲ ಅಣ್ಣ ನಮ್ಮನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ? ಇಲ್ಲ ಬಿಡೋಣ, ವಿಡಿಯೋ ಮಾಡಲ್ಲ, ಮಾಡ್ತಾವ್ರಲ್ಲ. ಹೊಟ್ಟೋಗೈತಾ? ಇದು ಯಾವ ಊರಣ್ಣ ಇದು? ರಾಮನಹಳ್ಳಿ. ಬಿಡದಿ ರಾಮನಹಳ್ಳಿ. ನಾಗರಾವ್ ಒಣ್ಣಂಗಂತೆ ಬಿಡೋಣ. ಆಯ್ತು ಇರ್ಲಿ ಬಿಡು, ಗೊತ್ತಾಯ್ತು ಇಲ್ಲ ಇಲ್ಲ ಬೇಕು ಅಲ್ಲಿ ತಗೋಬತ್ತೀವಿ ಮೀಡಿಯಂ ಮಾಡಿ. ಇಬ್ರಿಗೂ ಹಿಡ್ಕೊಟ್ಬಿಡಿ. ಯಾವ ಊರು ಅಂದ್ರೆ ಇದು? ರಾಮನಹಳ್ಳಿ. ರಾಮನಹಳ್ಳಿ ಅಲ್ವಾ? ನಮ್ಮೂರಿಂದ 19 ಕಿಲೋಮೀಟ್ರು. ಟೈಮ್ ಎಷ್ಟು ಆಯ್ತಾನ? ಟೈಮ್ 11. ಹಾವು ಎಲ್ಲಿತ್ತು ಸರ್? ಇಲ್ಲಿ ಕೆಳಗಡೆ ಕೆಳಗಡೆ ಇಲ್ಲಿತ್ತು ಹಾವು. ಇವಾಗೆಲ್ಲ ಐತೆ ಹಾವು? ಈಗ ಮೇಲ್ಕೊಂಡೋಗೈತೆ, ಮೇಲೆ ಹೋಗೈತೆ. ನಂಗೆ ಹೇಳಿದೆ ಬಂದೆ ನಿಮ್ಗೆ. ಕರೆಕ್ಟಾಗಿ ಹೇಳಿದೆ. ಅದು ಯಾವ ರೀತಿ ಹೇಳಿದಂತೆ ಗೊತ್ತಿಲ್ಲ ನನಗೆ. ನೀವು ಇಲ್ಲೇ ಅದೇ ಅಂತ? ನಾನು ಇಲ್ಲೇ ಇದೆ. ನಾನೀಗ ಕನ್ಫರ್ಮ್ ಆಯ್ತಲ್ಲ ಹಾವು ಐತೆ ಅಂತ. ನೀವೆಲ್ಲ ಸೌಂಡ್ಗೆ ನೋಡ್ಕೊಬಿಟ್ಟಿದೆ. ಅದಕ್ಕೆ ನಿಮ್ಗೆ ಅನುಭವ ಇದೆ ಗೊತ್ತಿಲ್ಲ ಅಷ್ಟೇ. ನಾವು ಬಂದಾಗ ನೀವು ಒಂದು ಚೀಲನೂ ಬಿಟ್ಬಾರ್ದು. ಎಲ್ಲ ನಾವು ನೋಡ್ಕೋತೀವಿ. ಯಾಕೆ ಅಂದರೆ ಆ ಚೀಲದಲ್ಲಿ ಹಾವು ಇದ್ದರೆ ಹಾವು ಚೀಲದಿಂದ ಕಚ್ಚಿದ್ರೆ ನಿಮ್ಗೆ ಒಳಗಿಂದ ಹಲ್ಲು ಬೀಳ್ತಿದೆ. ಏನು ಮಾಡ್ತೀರಾ ಅವಾಗ? ಅಲ್ವಾ? ನಾವಿದ್ಮೇಲೆ ನೀವು ಆರಾಮಾಗಿ ಇಟ್ಬಿಡ್ಬೇಕು. ಹಂಗೆಲ್ಲ ಆಗಲ್ಲಮ್ಮ, ಪಿಕ್ಚರ್ ಎಲ್ಲ ನಂಗೆ ಆಗಲ್ಲ ಬಿಡಿ. ಹಾವು ನೋಡಿ ಈ ಜಾಗದಲ್ಲಿ ಹಾವಿತ್ತು. ಇವಾಗ ಎಲ್ಲಿದೆ ಹಾವು? ಇಲ್ಲಿ ಮೇಲ್ಗಡೆ ಇಲ್ಲಿದೆ ಹಾವು. ಈ ಹಾವು ನೋಡಿ ಹೆಂಗೆ ಹತ್ತಿರ್ಬೋದು. ನೋಡಿ ಹೆಂಗೆ ಹತ್ತಿರ್ಬೋದು ಈ ಹಾವು ಅಂತ ಲೆಕ್ಕ ಹಾಕೊಳ್ಳಿ. ಎಷ್ಟು ಮೇಲೆ ಐತೆ. ಮತ್ತು ಇಷ್ಟೊಂದು ಐಟಮು ಈ ರೂಮ್ಗಳಲ್ಲಿ ಬೇಕಾಗಿಲ್ಲ. ಯಾಕಂದರೆ ಇಲಿಗಳು ಕಪ್ಪೆಗಳು ಸೇರ್ಕೋತವೆ. ಆದಷ್ಟು ಕಡಿಮೆ ಇಟ್ಕೋಬೇಕು ಐಟಮ್ಸ್. ಮತ್ತು ಇಲ್ಲಿನ ಹಾವು ಸಾಮಾನ್ಯ ಹಾವಲ್ಲ. ನೋಡಿ ನೀವೇ ನೋಡ್ಬಿಟ್ಟು ಹಾವು ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಅಂತ. ಓಕೆನಾ? ನಿಮ್ಮ ಕಮೆಂಟ್ಗಳು ನಾನು ಕಾಯ್ತಾ ಇರ್ತೀನಿ. ಬನ್ನಿ ಹಾವನ್ನ ನಿಮ್ಗೆ ತೋರಿಸ್ತೀನಿ. ಓಕೆನಾ? ತುಂಬ ಮೇಲಿದೆ ಹಾವಿದು. ಏನು ಸೈಜ್ ಇದೆ, ಸಖತ್ ಸೈಜ್ ನೋಡಿ. ಓಕೆ ಓಕೆ ಚಂದ್ರ ಸೇರಿಸ್ಬೋದು. ಇದು ಮುಟ್ಟಕ್ಕಾಗಲ್ಲ ಬಿಡು.
ಮುಳ್ಳು ಚುಚ್ತವೆ. ನೋಡ್ದೆ ಅಣ್ಣ ಹತ್ರ ಗೊತ್ತೈದೆಲ್ಲ ಬುಸ್ಬಿಡ್ತೈತೆ. ಇಲ್ಲಿ 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 ಅಣ್ಣ ಹಿಡ್ಕೊಳ್ಳೋಣ ಕತ್ತು ನೋಡೋಣ ಅವ್ರಿಗೆ. ಅಲ್ಲೇ ಓಕೆ ಹಂಗಲ್ಲಿ ಸರಿಯಾಗೈತೆ ಸರಿಯಾಗಿ ಇರೋದು. ಎಲ್ಲಿದೆ ಗುರು ನೀವು ಇಷ್ಟಪ್ಪ? ಸರಿ ಹೇಗಿದೆ ಹೇಳು ನಾನು. ಆಮೇಲೆ ಈ ಮಿಲ್ಲಗೆಲ್ಲ ಹೇಳ್ತಾರಲ್ಲ ಏನು ಏನು ನಿನ್ನೆ ಚೆನ್ನಾಗಿ ಕಾಣ್ತಾ ಇತ್ತು. ಬಾರ ಇಲ್ಲಿ ಹಿಂದೆ ಕೊಡಿ. ನೋಡ್ಬೇಡ ಸುಮ್ಮನಿರು. ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಇರೋ. ಸ್ವಾಮಿ ಹೆಂಗದ ಪರಮಾತ್ಮ ಪ್ರೀತಿ ಸಾಕಿರೋದಕ್ಕೆ ನಿಮ್ಮ ಮನೆ ಇರೋದು. ಇಲ್ಲ ನಾವು ಅದು ಬಿಚ್ಬಿಟ್ಟು ಯಾವ್ದೇ ಕಾರಣ ಹೊರಗಡೆ ಬರೋದು ಬಿಡ್ತಾರಲ್ಲ ಅದು ಕಟಾಕ್ಬಿಟ್ಟು ಅವ್ರು 3 ದಿನದ ಓಯ್ ಓಯ್ ಯಾರದು? ಆಕಾಶ ಒಳಗಡೆ ಓಡ ಐತಿದ್ರೆ ಆಯ್ತು ಅಡಿಗೆ ಬಸ್. ಬನ್ನಿ ಎಲ್ಲ ನಿಮ್ಮ ಜೊತೆಲಿ ಕಾಡಿಗೆ ಬಿಡಲ್ಲ ನಮ್ಮ ಮನೆ ಹಸ್ಕೊಂಡಿದ್ವಿ ಅದು ಕರಿಣೆ ಆಗಿಲ್ವಲ್ಲ ಇಲ್ಲ ತಲೆ ಕೆಡ್ಸ್ಕೊಡಿ ಬೇಡ ಅದ್ರ ಬಗ್ಗೆ. ಹೆಂಗಿತ್ತು ಹೆಂಗಿತ್ತು ಹಾವು? ಸಣ್ಣ ಬಣ್ಣ ಇಲ್ಲ, ಒಳ್ಳೆ ಸೈಜ್ ಐತೆ. ಆಮೇಲೆ ನೀವು ಅಲ್ಲಿ ತುಂಬ ಐಟಮ್ ತುಂಬಿಟ್ಟಿದ್ದೀರಾ, ಅಲ್ಲಿ ಇಲಿಗಳು ಜಾಸ್ತಿ ಆಗ್ಬಿಟ್ಟಿದೆ. ನೀವು ಆದಷ್ಟು ಐಟಮ್ ಕಮ್ಮಿ ಮಾಡಿಕೊಡಿ. ಹಾಂ ಅಂದ್ಕೊಂಡಿದ್ರಾ ನಾವು ಇಷ್ಟೊತ್ತಲ್ಲಿ ಬರ್ತೀವಿ ಅಂತ? ಬರಲ್ಲ ಅಂತ ಅಂದ್ಕೊಂಡಿದ್ರಿ. ಬಂದ್ಮೇಲೆ ನಂಬಿಕೆ ಐತಪ್ಪ ಬರ್ತೀರಾ ಅಂತ. ನೋಡಿಯಮ್ಮ, ಹಾವು ಯಾಕಡೆ ಬತ್ತು ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಹಾವು ಇಲ್ಲೇ, ಅದು ಎಲ್ಲಿಂದನೂ ಬಂದಿಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತದೆ ಹಾವು. ಈಗ ಎಲ್ಲಿ ಅದಕ್ಕೆ ಆಹಾರ ಹೆಚ್ಚಾಗಿರುತ್ತೆ ಆವಾಗ ಆ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಬರುತ್ತೆ. ಎಷ್ಟು ಇಲಿಗಳು ಜಾಸ್ತಿ, ಇಲಿಗಳು, ಕಪ್ಪೆಗಳು ಮತ್ತು ಪಕ್ಷಿ ಮೊಟ್ಟೆಗಳು, ಕೋಳಿ ಮೊಟ್ಟೆಗಳು ಜಾಸ್ತಿ ಎಲ್ಲಿರ್ತದೆ ಅಲ್ಲಿ ಖಂಡಿತ ಬಂದೇ ಬರ್ತದೆ ಹಾವು. ಓಕೆನಾ? ಎಲ್ಲಿಂದ ಬರ್ತೋ ಎಲ್ಲ ಹೇಳುತ್ತೆ. ನಿಮ್ಮ ಹೆಸರು ನಿಮ್ಮದೇ ಮನೆ ಇದು? ಫೋನ್ ಮಾಡಿದ್ದಾರೆ ನನಗೆ.
ನಿಮ್ಮದೇ ಮನೆ ಏನು ನಿಮ್ಮ ಹೆಸರು? ಪ್ರಸಾದ್ ಅಂತ. ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಹಿಡ್ಕೊಟ್ರಿ, ಖುಷಿ ಆಯ್ತಾ? ಖುಷಿ ಆಯಿತು. ಬಂದಿದ್ದಕ್ಕೆ ಫೋನ್ ಮಾಡಿದ್ದಕ್ಕೆ ಹಂಗೆ ಸಹಕಾರ ಕೊಟ್ಟಿದ್ದೀರಾ ನೀವು. ಬರ್ತೀನಿ ಅಂತಲೇ ಹೇಳಿ. ಬರ್ತೀನಿ ಅಂದಿದ್ರಿ. ಓಕೆನಾ? ನನ್ನ ನಂಬಿಕೆ ಇತ್ತು. ಮೋಸ್ಟ್ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ನಿಮ್ಮದು. ಹಾಂ, ನೋಡ್ತಿರ್ತೀನಿ. ಅದೇ ರೀತಿ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಹಂಗೆ ಕಾಲ್ ಮಾಡಿದೆ. ಆಯ್ತಪ್ಪ. ಇದು ಸಕ್ಕ ಸೈಜು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ಬರ ನಾಗರಹಾವು ಪ್ಯಾಕ್ ಆಯಿತು. ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ ರಿಲೀಸ್ ಮಾಡೋಣ, ಹೊರಡೋಣ. ಚಾನ್ಸಿ ಥ್ಯಾಂಕ್ಸ್ ಅಣ್ಣ. ಆಯ್ತಣ್ಣ, ಆಯಿತು. ಯಾ ಹೆಸರು? ರಿಹಾನ್. ನಡಿಯಪ್ಪ. ಸ್ನೇಹಿತರೆ, ರಾಮನಹಳ್ಳಿಯಲ್ಲಿ ರಕ್ಷಣೆ ಮಾಡ್ದಂಥವು ನೋಡಿದ್ರಲ್ವ ನೀವು ಎಲ್ಲಿತ್ತು ಅಂತ. ಆದಷ್ಟು ಮನೆಗಳ ಹತ್ತಿರ ಆ ಥರ ಇಟ್ಕೊಳಕ್ಕೆ ಹೋಗ್ಬಿಡಿ, ಹೋಗಿ. ಓಕೆನಾ? ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ನೋಡೋಣ ನಾವು ಕೂಡ. ತುಂಬ ನೋಡಿ ಕತ್ಲೆ ಆಯಿತು, ತುಂಬ ಲೇಟ್ ಕೂಡ ಆಯಿತು. ಜಾಂಜಿ